ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ತಾತ ಇಲ್ಲಿ ಮನೆಯಿಂದ ಆಚೆ ಆಗ್ತಾಗ ಸಿದ್ದು ಕಣ್ಣೀರು ಹಾಕ್ಕೊಂಡು ಹೊರಗಡೆ ಬರ್ತಾನೆ. ಹಾಗೆ ಮತ್ತೆ ಗೊತ್ತಿರೋ ಫ್ರೆಂಡ್ಸ್ ಹತ್ರ ಎಲ್ಲರದಲ್ಲೂ ಸಹಾಯ ಕೇಳ್ತಾ ಇದ್ರೆ ಯಾರೂ ಸಹ ₹1 ಸಹಾಯ ಅವನಿಗೆ ಮಾಡೋದೇ ಇಲ್ಲ. ಹಾಗೆ ರೋಡಲ್ಲಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಂಡು, ಶಾರದವ್ರೆ ನೀವು ಇಲ್ದಲೆ ನಾನು ಒಂಟಿ ಆಗಿಬಿಟ್ರೆ ಕಣ್ರಿ ಅಂತ ಕಣ್ಣೀರು ಹಾಕ್ಕೊಂಡು ಕಣ್ಣೀರನ್ನ ಒರೆಸ್ಕೊತಾ ಇರ್ತಾನೆ. ಹಾಗೆ ದೇವ್ರೆ ನೀನೇ ಶಾರದವ್ರನ್ನ ಕಾಪಾಡ್ಬೇಕಣಪ್ಪ ಅಂತ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಪಾಲಾಕ್ಷಿ ಬಂದು ಅವ್ನ ಭುಜನ ಹಿಡ್ಕೊತಾನೆ. ಸಡನ್ನಾಗಿ ತಿರುಗಿ ನೋಡಿದ ತಕ್ಷಣ ಪಾಲಾಕ್ಷಿನ ನೋಡಿ ಕಣ್ಣೀರು ಹಾಕ್ಕೊಂಡು ಮಾವ ಅಂತ ಅನ್ಬೇಕಾದ್ರೆ, ಏನು ಸಿದ್ದು ನಿನ್ನ ಕಣ್ಣಲ್ಲಿ ನೀರ ಯಾಕಪ್ಪ ಅಂತ ಅನ್ಬೇಕಾದ್ರೆ, ಶಾರದವ್ರಿಗೆ ಈ ಥರ ಆಯಿತು ಅಂತ ನಡೆದದ ಘಟನೆ ಎಲ್ಲ ಹೇಳ್ತಿರ್ಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ಕೂರ್ಡು ಎಲ್ಲನೂ ನೀನು ಫೇಸ್ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಜೀವನದುದ್ದಕ್ಕೂ ನಿಮ್ಮ ಜೊತೆ ನಡೀತೀನಿ ಅಂತ ಮಾತು ಕೊಟ್ಟು ಬಂದವರು ಈ ರೀತಿ ಸಡನ್ನಾಗಿ ಆದರೆ ಅವ್ರಿಗೆ ನಾನು ಏನು ಮಾಡಲಿ, ಯಾವ ರೀತಿ ನಾನು ಮುಖ ತೋರಿಸ್ಲಿ, ಅವ್ರನ್ನ ಯಾವ ರೀತಿ ನಾನು ಉಳಿಸ್ಕೊಳ್ಳಿ ಮಾವ, 25 ಲಕ್ಷನ ದುಡ್ಡು ಕಟ್ಟಲಿಲ್ಲ ಅಂದರೆ ಶಾರದವ್ರಿಗೆ ಆಪ್ರೇಷನ್ ಆಗಲ್ಲ, ಏನು ಮಾಡಲಿ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಸಮಾಧಾನ ಮಾಡ್ಕೊಸಿದ್ದು ಒಳ್ಳೆ ದಾರಿಲಿ ನಡೆಯೋರಿಗೆ ದೇವರು ಖಂಡಿತ ಒಂದಲ್ಲ ಒಂದು ದಾರಿ ತೋರಿಸ್ತಾನೆ, ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಅಂದಾಗ ಸಿದ್ಧಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ, ನೀನು ತಲೆ ಕೆಡಿಸ್ಕೋಬೇಡ ಹೋಗು ಅಂತ ಪಾಲಾಕ್ಷ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ದೀಪು ಅಮ್ಮನಿಗೋಸ್ಕರ ಒಂದು ಚಿತ್ರ ಬರೆದಿದ್ದಾಳೆ. ಅದರಲ್ಲಿ ಶಾರದಾ ಮತ್ತು ದೀಪುನ ಚಿತ್ರ ಬರೆದು ಹೊರಗಡೆ ಬಂದು ನಿಂತ್ಕೊಂಡು ಅಮ್ಮ ಬರಲಿಲ್ವಲ್ಲ ಅಂತ ಕಾಯ್ತಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಒಳಗಡೆ ಸುಮಿತ್ರಾ, ವಿಮಲ, ಆರತಿ ಎಲ್ಲರೂ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಜ್ಜಿ ಅಮ್ಮ ಯಾಕೋ ನನಗೆ ತುಂಬ ನೆನಪಾಗ್ತಿದ್ದಾಳೆ, ಅಮ್ಮಂಗೋಸ್ಕರ ಒಂದು ಸಾಂಗ್ ಆಡ್ಲಾ ಅಂತ ಅಮ್ಮನ ನೆನೆಸ್ಕೊಂಡು ಸಾಂಗ್ ಆಡ್ತಿರ್ಬೇಕಾದ್ರೆ ಅವಳು ಸಾಂಗ್ ಆಡ್ತಿದ್ರೆ ಇವರಿಗಂತೂ ಸಿಕ್ಕಾಬಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ದೀಪು ಆರತಿ ಮುಖನ ನೋಡ್ಬಿಟ್ಟು, ಏನು ಆರತಿ ಅತ್ತೆ ನೀವೇನೋ ಕಳ್ತಾ ಇದ್ದೀರಾ ಅಂತ ಅಂದಾಗ, ಏನಿಲ್ಲ ಪುಟ್ಟ ಕಣ್ಣಿಗೆ ಧೂಳು ಬಿತ್ತು ಅದಕ್ಕೆ ಕಣ್ಣು ಒರೆಸ್ಕೊತಿದ್ದೆ ಅಂತ ಸುಳ್ಳು ಹೇಳ್ತಿರ್ಬೇಕಾದ್ರೆ, ಏನು ಗೊತ್ತಾ ಅಮ್ಮ ತುಂಬ ನೆನಪಾಗ್ತಿದ್ದಾರೆ, ಯಾಕೆ ಇವತ್ತು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ವಿಮಲನು ಸಮಾಧಾನ ಮಾಡ್ತಾ ಇರ್ತಾಳೆ. ಅಮ್ಮ ಯಾವಾಗ ಬರ್ತಾರೆ, ಈ ಡ್ರಾಯಿಂಗ್ನ ನಾನು ಅವ್ರಿಗೆ ತೋರಿಸ್ಬೇಕು ಅಂತ ಅಂದಾಗ ಆದಷ್ಟು ಬೇಗ ಬರ್ತಾಳೆ, ಆಮೇಲೆ ನೀನು ಬಿಟ್ಟಿರೋ ಡ್ರಾಯಿಂಗ್ನ ತೋರಿಸುವಂತೆ ಸಮಾಧಾನ ಮಾಡ್ಕೊಪುಟ್ಟ ಅಂತ ವಿಮಲ ಸಮಾಧಾನ ಮಾಡ್ತಾ ಇದ್ರೆ ಆರತಿ ಬಾ ಪುಟ್ಟ ಆಟ ಆಡೋಣ ಅಂತ ಕರಿತಾ ಇರ್ತಾಳೆ. ಇಲ್ಲ ಅತ್ತೆ ಅಮ್ಮ ಬಂದಮೇಲೆ ನಾವಿಬ್ಬರು ಆಟ ಆಡೋಣ ಅಂತ ಅಂದ್ಬಿಟ್ಟು ದೀಪು ಮತ್ತೆ ಹೊರಗಡೆ ಹೋಗಿ ಬಾಕ್ಲ ಹತ್ರ ನಿಂತ್ಕೊಂಡು ತನ್ನ ಅಮ್ಮನಿಗೋಸ್ಕರ ಕಾಯ್ತಾ ಇರ್ತಾಳೆ. ದೀಪು ಹೊರಗಡೆ ಕಾಯ್ತಾ ಇರೋದನ್ನ ನೋಡಿ ಈ ಕಡೆ ಅನಸೂಯ ಕಣ್ಣೀರು ಹಾಕ್ಕೊಂಡು ನೋಡಿದ್ರು ವಿಮಲಮ್ಮ, ಪಾಪ ಮಗು ಅವ್ರ ಅಮ್ಮಗೋಸ್ಕರ ಕಾಯ್ತಾ ಇದೆ, ಇನ್ಮೇಲೆ ಸುಳ್ಳು ಹೇಳಿದ್ರಲ್ಲಿ ಅರ್ಥ ಇಲ್ಲ, ದಯವಿಟ್ಟು ನಾವು ನಿಜ ಹೇಳೋಣ ಅಂತ ಅಂದಾಗ, ಏನು ಮಾಡ್ತಿದ್ರೆ ಅನಸೂಯಮ್ಮ, ಏನಾದರೂ ಅವಳಿಗೆ ಸತ್ಯ ಹೇಳಿದರೆ ಅವಳ ಮನಸ್ಸು ತಡ್ಕೊಳ್ಳುತ್ತಾ, ಅವಳವ್ರ ಅಮ್ಮನಿಗೋಸ್ಕರ ಮನಸ್ಸು ತುಂಬಾ ಮಿಡಿಯುತ್ತೆ. ತಾಯಿ ಹೇಗೆ ಮಕ್ಕಳಿಗೆ ಒಂದು ಸ್ವಲ್ಪ ನೋವಾದರೂ ತಡ್ಕೊಳಕ್ಕಾಗಲ್ವೋ ಅದೇ ರೀತಿ ಮಕ್ಕಳಿಗೂ ಸಹ ನೋವಾದರೆ ತಡ್ಕೊಳಕ್ಕಾಗಲ್ಲ, ಅವ್ರ ಅಮ್ಮ ನೆನಪಾಗುತ್ತೆ, ಏನು ಹೇಳೋದು ಬೇಡ ವಿಷಯನ ಸುಮ್ಮನೆ ಇರಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಎಲ್ಲೋದ್ರೂ ಸಹ ಅಮೌಂಟ್ ಸಿಗ್ದಲೇ ಅರೇಂಜ್ ಆಗದಲ್ಲೇ ಇರಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ಹಾಸ್ಪಿಟಲ್ ಒಳಗಡೆ ಬರ್ತಾನೆ. ಒಳಗಡೆ ಬರ್ತಾ ಇರಬೇಕಾದ್ರೆ ತಾತ ಇವನನ್ನ ಕಾಲಿಂದ ದೂಕಿದ್ದು, ಹಾಗೆ ನನ್ನ ಮಗನ ಪ್ರಾಣಕ್ಕೆ ತುತ್ತು ತಂದವ್ರಿಗೆ ₹1 ಸಹಾಯ ಮಾಡಲ್ಲ ಅಂತ ಮನೆಯಿಂದ ಆಚೆ ಹಾಕಿದ್ದು ಅದೆಲ್ಲ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಶಾರದಾನ ನೆನಪಿಸ್ಕೊಂಡು ಹಾಸ್ಪಿಟ್ಲ್ ಒಳಗಡೆ ಬಂದು ಚೇರ್ ಮೇಲೆ ಕೂರ್ತಿರ್ಬೇಕಾದ್ರೆ ರಿಸೆಪ್ಷನಿಸ್ಟ್ ಅವ್ರು ಬರ್ತಾರೆ. ಏನು ಸರ್ ಇಷ್ಟೊಂಥರ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದೀರಾ, ನಿಮಗೆ ಎಷ್ಟು ಸಲ ಕಾಲ್ ಮಾಡಿದ್ದೀವಿ, ಒಂದು ಸಲನಾದರೂ ರೆಸ್ಪಾನ್ಸ್ ಮಾಡಿದ್ದೀರಾ, ಇಷ್ಟೊಂಥರ ನೆಗ್ಲಿಜೆನ್ಸಿನ ಅಂತ ಹೇಳ್ತಾ ಇದ್ರೆ ಸಿದ್ದು ಮಾತ್ರ ಶಾರದನ ಮುಖನ ನೆನಪಿಸ್ಕೊಂಡು ಕಣ್ಣೀರು ಹಾಕ್ಕೊಂಡು ಹಾಗೆ ಕೂತಿರ್ತಾನೆ. ರಿಸೆಪ್ಷನಿಸ್ಟ್ ಅವರು ಎಷ್ಟು ಕೂಗಿದ್ರು ಸಹ ಸಿದ್ದು ರೆಸ್ಪಾನ್ಸ್ ಮಾಡ್ದಲೇ ಇರಬೇಕಾದ್ರೆ ಅದೇ ಸಮಯಕ್ಕೆ ಮುರಳಿ ಮತ್ತು ವೈದೇಹಿನ್ ಸಹ ಬರ್ತಾರೆ. ಸಿದ್ದುನ ನೋಡಿ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು ಅವರು ಸಹ ಅಲ್ಲೇ ನಿಂತ್ಕೋತಾರೆ. ಮತ್ತು ರಿಸೆಪ್ಷನಿಸ್ಟ್ ಹೇಳ್ತಾ ಇರ್ತಾರೆ, ಪೇಷಂಟ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಮ್ಮ ಹಾಸ್ಪಿಟ್ಲನ್ನ ನೀವು ದೂರಂಗಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ವೈದೇಹಿ ತುಂಬ ಹರಸಾಹಸ ಮಾಡ್ತಿದ್ದಾರೆ ಡಾಕ್ಟ್ರು ಶಾರದನ ಉಳ್ಸೋಕ್ಕೆ, ಕ್ರಿಟಿಕಲ್ ಆಗಿದೆ ಕಂಡೀಷನು, ಅರ್ಥ ಮಾಡ್ಕೊಸಿತ್ತು, ಇಷ್ಟೊತ್ತಕ ರೆಸ್ಪಾನ್ಸೇ ಮಾಡಿಲ್ವಂತೆ, ಎಲ್ಲಿಗೆ ಹೋಗಿದ್ದೆ, ಅಮೌಂಟ್ ನಿನಗಿನ್ನೂ ಅಡ್ಜಸ್ಟ್ ಆಗಿಲ್ವಾ ಅಂತ ಅನ್ಬೇಕಾದ್ರೆ ಸಿದ್ದು ಏನು ಮಾತಾಡದೆ ಸೈಲೆಂಟಾಗಿ ಕೂತಿರ್ಬೇಕಾದ್ರೆ, ಸರಿ ಬಿಡು ನಾನೇನಾದರೂ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ ನೋಡ್ತೀನಿ ಅಂತ ಅಂದ್ಬಿಟ್ಟು, ಮೇಡಮ್ ಅಮೌಂಟ್ ಎಷ್ಟು ಕಟ್ಟಬೇಕು ಅಂತ ಅಂದಾಗ 25 ಲಕ್ಷ ಅಂತ ಅಂದಾಗ ಈ ಕಡೆ ವೈದೇಹಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. 25 ಲಕ್ಷನ ಅಂತ ಅನ್ಬೇಕಾದ್ರೆ ಮುರಳಿ 1 ನಿಮಿಷ ಬಾ ಅಂತ ವೈದೇಹಿನ ಆ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಿಮಲನು ಸಹ ಕಣ್ಣೀರು ಹಾಕೊಂಡು ಅನಸೂಯ ಹತ್ರ ಹೇಳ್ತಾ ಇರ್ತಾಳೆ, ಅಮ್ಮನಿಗೆ ಏನಾದರೂ ತೊಂದರೆ ಆದರೆ ಮಕ್ಕಳು ಯಾವ ರೀತಿ ದುಃಖ ಪಡ್ತಾರೆ ಗೊತ್ತಾ ಅನಸೂಯಮ್ಮ, ನನಗೂ ಆಕ್ಸಿಡೆಂಟ್ ಆಗಿ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಸಿದ್ದು ಆರ್ತಿ ಇದೇ ರೀತಿ ಕಣ್ಣೀರು ಹಾಕ್ಕೊಂಡು ಬಾಗ್ಲ ಎದುರುಗಡೆ ಕಾಯ್ತಾ ಇದ್ರು, ಇವಾಗ ಅದನ್ನ ನೆನಪಿಸ್ಕೊಂಡ್ರೆ ನಮ್ಮ ದೀಪುನು ಇದೇ ರೀತಿ ಶಾರದಾಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಅನಸೂಯ, ಸರಿ ವಿಮಲಮ್ಮ ಏನಾದರೂ ಹೇಳಿ ಅವಳಿಗೆ ಸಮಾಧಾನ ಮಾಡೋಣ ಅಂತ ಅಂದಾಗ ದೀಪು ಪುಟ್ಟ ಬಾ ಅಂತ ಕರೆದಾಗ ಏನಮ್ಮಮ್ಮ ಅಂತ ಓಡ್ ಬರ್ತಾಳೆ. ನಿನಗೆ ಇವತ್ತು ಕತೆ ಇಲ್ಲ ಪುಟ್ಟ, ಏನಾದರೂ ಪ್ರಹ್ಲಾದ ಕತೆ ಅಥವಾ ಶ್ರವಣಕುಮಾರನ ಕತೆ ಹೇಳ ಅಂತ ಅನ್ಬೇಕಾದ್ರೆ ನನಗೆ ಶ್ರವಣಕುಮಾರ ಕತೆ ಗೊತ್ತು ಅಮ್ಮಮ್ಮ ಅಂತ ದೀಪು ಹೇಳ್ತಾ ಇರ್ತಾಳೆ. ಹಾಗೆ ಶ್ರವಣಕುಮಾರ ಕತೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಮ್ಮಮ್ಮ,
ಶ್ರವಣಕುಮಾರ ಅವ್ರ ಅಪ್ಪ ಅಮ್ಮನ ತೀರ್ಥಯಾತ್ರೆ ಕರ್ಕೊಂಡೋಗಿದ್ದಂತೆ. ಆದರೆ ಬುಟ್ಟಿಯಲ್ಲಿ ಕರ್ಕೊಂಡೋಗಿದ್ದಾನೆ. ನನ್ನ ಕೈಲಾಗಲ್ಲಪ್ಪ, ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಅಪ್ಪ ಅಮ್ಮನ ತೀರ್ಥಯಾತ್ರೆಗೆ ಕರ್ಕೊಂಡೋದ್ರೆ ಮಕ್ಕಳಿಗೆ ತುಂಬ ಪುಣ್ಯ ಬರುತ್ತಂತೆ, ನಾನು ಅದಕ್ಕೆ ಅದೇ ಕೆಲಸ ಮಾಡ್ತೀನಿ ಅಂತ ಅಂದಾಗ ಕಣ್ಣೀರು ಹಾಕ್ಕೊಂಡು ವಿಮಲ, ನನ್ನ ಮುದ್ದು ಮಗಳು ಆಯಿತಾ, ನೀನು ತುಂಬ ಜಾಣೆ ಕಣಮ್ಮ ಅಂತ ಅನ್ಬೇಕಾದ್ರೆ, ಆದರೆ ನನಗೆ ಕತೆ ಕೇಳೋ ಮೂಡಿಲ್ಲ ಅಮ್ಮಮ್ಮ. ಕೇಳಬೇಕು ಅಂತ ಅಂದರೆ ಅಮ್ಮ ಬರಬೇಕು ಅಂತ ಅನಿಸುತ್ತೆ. ಯಾಕೋ ಅಮ್ಮ ತುಂಬ ನೆನಪಾಗ್ತಿದ್ದಾಳೆ ಅಂತ ಅಂದಾಗ ಎಲ್ಲರ ಕಣ್ಣಲ್ಲೂ ಸಹ ನೀರು ಬರ್ತಾ ಇರುತ್ತೆ. ಹಾಗೆ ಎಲ್ಲರೂ ಕಣ್ಣೀರು ಒರೆಸ್ಕೊತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ, ಅಮ್ಮಮ್ಮ ಪ್ಲೀಸ್ ಅಮ್ಮನಿಗೊಂದು ಕಾಲ್ ಮಾಡಿಕೊಡ್ತೀರಾ ಅಂತ ಅಂದಾಗ, ಅರ್ಜೆಂಟ್ ಏಕೆ ಕಂದ, ಬರ್ತಾಳೆ ಬಿಡು ಅಂತ ಅನ್ಬೇಕಾದ್ರೆ, ಪ್ಲೀಸ್ ನಮ್ಮ ಅಮ್ಮನಿಗೊಂದು ಕಾಲ್ ಮಾಡಿಕೊಡಿ ಅಂತ ದೀಪು ರಿಕ್ವೆಸ್ಟ್ ಮಾಡ್ತಾ ಇದ್ದರೆ ಎಲ್ಲರೂ ಮತ್ತೆ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಅನಸೂಯ ತನ್ನ ಮನಸ್ಸಲ್ಲಿ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ, ದೇವ್ರೆ ಆದಷ್ಟು ಬೇಗ ಶಾರದಾ ಹುಷಾರಾಗಿ ಮನೆಗೆ ಮಾಡು ದೇವ್ರೆ, ಎಲ್ಲರೂ ಸಹ ಕುಟುಂಬ ಸಮೇತರಾಗಿ ನಿನ್ನ ದರ್ಶನ ಮಾಡಕ್ಕೆ ಬರ್ತೀವಿ ಅಂತ ಮನೆ ದೇವರಿಗೆ ಹರಕೆ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಮುರಳಿ ವೈದೇಹಿನ ಕರ್ಕೊಬಂದ್ಬಿಟ್ಟು, ನಿನಗೇನು ತಲೆಗೆಲ್ಲ ಕೆಟ್ಟಿದ್ಯಾ, ಅಷ್ಟೊಂದು ಥರ ದುಡ್ಡನ್ನ ಅರೇಂಜ್ ಮಾಡ್ತೀನಿ ಅಂತ ಸಿದ್ದುಗೆ ಹೇಳಿ ಬಂದಲ್ಲ, 25 ಲಕ್ಷ ದುಡ್ಡನ್ನ ಎಲ್ಲಿಟ್ಟಿದ್ದೀಯಾ, ಅಲ್ಲ ಅಷ್ಟೊಂದು ಥರ ದುಡ್ಡು ನಮ್ಮ ಹತ್ರ ಇದ್ದರೆ ನಾವೇ ಜೀವನನ ಎಷ್ಟು ಚೆನ್ನಾಗಿ ನಡೆಸ್ಬೋದಿತ್ತು, ಏನೂ ಇಲ್ಲದಲೇ ನಾವೇ ಹೇಗೋ ನಡೆಸ್ತಾ ಇದ್ವಿ, ಅಷ್ಟಕ್ಕೂ ನನಗೆ ಕಾಣ್ದಂಗೆ ಏನಾದರೂ 25 ಲಕ್ಷ ದುಡ್ಡಿಟ್ಟಿದ್ರೆ ಹೇಳು, ಜುಮ್ಮಗೆ ನಾವು ಲೈಫ್ ಎಂಜಾಯ್ ಮಾಡೋಣ, ಶಾರದಾ ಬೇಕಾದರೆ ಸತ್ತೋದ್ರೆ ಸತ್ತೋಗ್ಲಿ ಅಂತ ಅಂದಾಗ ವೈದೇಹಿ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವಾ, ಹೋಗಿ ಹೋಗಿ ನಿಮ್ಮಂಥರನ್ನ ನಾನು ಇಷ್ಟಪಟ್ಟಿದ್ದು, ಅದ್ಯಾವ ಗಳಿಗೆಯಲ್ಲಿ ನಿಮ್ಮನ್ನು ಲವ್ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ, ನಾನು ಅಷ್ಟಕ್ಕೂ ನರ್ಸಾಗಿದ್ದವಳು, ಒಬ್ಬರ ಜೀವನದ ಪ್ರಶ್ನೆ ಏನು ಅಂತ ಗೊತ್ತು, ಒಂದು ಪೇಷಂಟು ಸಾವು ನಡುವೆ ಹೋರಾಡ್ತಾ ಇದೆ, ಅವ್ರ ಮನೆಯವರು ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ನಾನು ಕಣ್ಣಾರೆ ಎಷ್ಟೋ ಪೇಷಂಟ್ನ ನೋಡಿದ್ದೀನಿ, ಅಂಥದ್ರಲ್ಲಿ ನೀವು ಈ ರೀತಿ ಹೇಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ಅಂತ ಬೈತಾ ಇರ್ತಾಳೆ. ಹಾಗೆ ಈ ವಿಷಯದಲ್ಲಿ ನೀವು ಮೂಗು ತೂರಿಸ್ಕೊಂಡು ಬರಬೇಡಿ, ನನ್ನ ಕೈಲಾದ ಸಹಾಯನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೊರಟೋಗ್ತಿರ್ಬೇಕಾದ್ರೆ, ಅಪ್ಪ ದೇವ್ರೆ ಇವಳ ಜೊತೆ ಮಾತಾಡೋಕ್ಕಾಗಲ್ಲ, ಇವಳಿಗೇನು ತಲೆಗೆಲೆ ಕೆಟ್ಟಿದೆಯೋ, ಏನಾದರೂ ಆಗಲಿ ನಾನು ಜಾಸ್ತಿ ಮಾತಾಡಿದರೆ ಇವಳ ಮನೆಯಿಂದಲೂ ಸಹ ಗೇಟ್ ಪಾಸ್ ಕೊಟ್ಬಿಡ್ತಾಳೆ ನನಗೆ, ಸುಮ್ಮನೆ ತೆಪ್ಪು ಬಾಯಿ ಮುಚ್ಕೊಂಡಿರೋಣ ಅಂತ ಮುರಳಿ ಸುಮ್ಮನಾಗ್ಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ದೀಪು ಅಮ್ಮನಿಗೆ ಫೋನ್ ಮಾಡಿಕೊಡಿ ಅಂತ ಕೇಳ್ತಿರ್ಬೇಕಾದ್ರೆ, ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ ಕಂದ, ನಿಮ್ಮ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಸಿದ್ದು ಅಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದಾಗ ದೀಪು ಕಣ್ಣೀರು ಹಾಕ್ಕೊಂಡು ಗೋಳು ಅಂತ ಅಳ್ತಾ ಇರ್ತಾಳೆ. ಆರತಿ ಅತ್ತೆ ಅನಸೂಯಮ್ಮ, ಅಮ್ಮನಿಗೆ ಏನಾಯಿತು, ಬನ್ನಿ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಮ್ಮನ ನೋಡೋಕ್ಕೆ ಅಂತ ಅನ್ಬೇಕಾದ್ರೆ, ಈ ರೀತಿ ಅಳಬೇಡ, ಈ ರೀತಿ ಅಳ್ತೀಯ ಅಂತಲೇ ನಾವು ನಿನಗಿಷ್ಟೊತ್ತು ವಿಷಯನ ಹೇಳಿಲ್ಲ, ಬೇಜಾರು ಮಾಡ್ಕೋಬೇಡ ಕಂದ, ಅಮ್ಮನಿಗೆ ತಲೆ ಸಿತ್ತು, ಸ್ವಲ್ಪ ಜ್ವರ ವಾಂತಿ ಇತ್ತು, ಅದಕ್ಕೋಸ್ಕರ ಅಪ್ಪ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ಆದಷ್ಟು ಬೇಗ ಬರ್ತಾರೆ, ನೀನು ನಮ್ಮ ಜಾಣ ಮರಿ ಅಲ್ವಾ, ಅಳಬೇಡಮ್ಮ, ನಿನ್ನ ಹತ್ರ ನಮಗೂ ಸಹ ಕಣ್ಣೀರು ಬರುತ್ತೆ, ಪ್ಲೀಸ್ ನೀನು ಜಾಣೆ ಅಲ್ವಾ, ಸುಮ್ಮನೆ ಇರು ಅಂತ ಅನ್ಬೇಕಾದ್ರೆ, ಅಮ್ಮ ಹಾಗಾದರೆ ಆದಷ್ಟು ಬೇಗ ಬರ್ತಾರೆ ಅಲ್ವಾ ಅಂತ ದೀಪು ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ವಿಮಲ ಮತ್ತೆ ಸಮಾಧಾನ ಮಾಡ್ತಾ ಇರ್ತಾಳೆ, ನೋಡೋಕ್ಕಂತ ಇದೆಲ್ಲ ಕಾಮನ್ ಕಾಯಿಲೆ, ಬೇಜಾರು ಮಾಡ್ಕೋಬೇಡ, ಈ ತಲೆನೋವು ಜ್ವರ ಎಲ್ಲ ಬಂದಾಗ ಆಗಲೇ ತೋರಿಸ್ಕೋಬೇಕು, ಇಲ್ಲ ಅಂತಂದ್ರೆ ತುಂಬ ಸುಸ್ತಾಗುತ್ತೆ, ಅದಕ್ಕೆ ಹೋಗಿದ್ದಾರೆ ಅಂತ ಅಂದಾಗ, ಹೌದಾ ಹಾಗಾದರೆ ಅಪ್ಪ ಬಂದಾಗ ನನಗೆ ಈ ವಿಷಯನ ಹೇಳಲೇ ಇಲ್ಲ, ಹಾಗೆ ಹೊರಟೋದ್ರು ಅಂತ ಅನ್ಬೇಕಾದ್ರೆ, ರೆಸ್ಟೋರೆಂಟ್ಗೆ ಹೋದ್ರಲ್ಲ ಆವಾಗ ಆ ರೀತಿ ಆಯ್ತಂತೆ, ನೀನು ಬೇಜಾರು ಮಾಡ್ಕೋಬೇಡ, ನಾವು ಅಪ್ಪ ಅಮ್ಮ ಬರೋಕ್ಕೋ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಡ್ರಾಯಿಂಗ್ ಮಾಡೋಣ, ನಿನಗೆ ಹೆಲ್ಪ್ ಮಾಡ್ಕೊಡ್ತೀನಿ ಬಾ ಅಂತ ಆರತಿ ಹೇಗೋ ದೀಪನ ಸಮಾಧಾನ ಮಾಡಿ ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರಿಸೆಪ್ಷನಿಸ್ಟ್ ಅವರು ಜೋರಾಗಿ ಕೂಗಾಡ್ತಾ ಇರ್ತಾರೆ, ಸರ್ ಆಗ್ಲಿಂದ ಮಾತಾಡಿಸ್ತಾ ಇದ್ದೀವಿ, ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನಾಗಿದೆ ನಿಮಗೆ, ಅಮೌಂಟ್ ಅಡ್ಜಸ್ಟ್ ಆಯಿತಾ ಅಂತ ಅನ್ಬೇಕಾದ್ರೆ, ಡಾಕ್ಟರ್ ಎಲ್ಲಿದ್ದಾರೆ ಮೇಡಮ್, ಪ್ಲೀಸ್ ಆಪ್ರೇಷನ್ನ ಶುರು ಮಾಡ್ಕೊಳ್ಳಿ, ಹೇಗಾದರೂ ಮಾಡಿ ನಾನು ಅಮೌಂಟ್ನ ಅರೇಂಜ್ ಮಾಡ್ತೀನಿ ಅಂತ ಅಂದಾಗ, ಆಗಲ್ಲ ಸರ್, ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇರ್ತವೆ, ಅದನ್ನು ಫಾಲೋ ಮಾಡಲೇಬೇಕು, ಆಫ್ ಆದರೆ ನೀವು ಅಮೌಂಟ್ ಕಟ್ಟಲೇಬೇಕು, ನೀವು ಕಟ್ಟೋವರೆಗೂ ನಾವು ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತ ರಿಸೆಪ್ಷನಿಸ್ಟ್ ಹೇಳಿದಾಗ ಸಿದ್ದುಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಮತ್ತೆ ಕಣ್ಣೀರು ಹಾಕೊಂಡು, ಅಯ್ಯೋ ದೇವ್ರಿ ಏನು ಮಾಡಲಿ, ಒಂದು ಕಡೆ ಶಾರದವ್ರು, ಇನ್ನೊಂದು ಕಡೆ ಖಾಲಿ ಕೈ, ದುಡ್ಡನ್ನ ನಾನು ಯಾವ ರೀತಿ ಅರೇಂಜ್ ಮಾಡಲಿ, ನನ್ನ ಕಣ್ಮುಂದೆ ಯಾವ ದಾರಿನೂ ಕಾಣ್ತಾ ಇಲ್ವಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹಾಗೆ ಕೂತಿರ್ಬೇಕಾದ್ರೆ ಪಾಲಾಕ್ಷ ಬರ್ತಾನೆ, ಸಿದ್ದು ಹೇಗಿದೆಯಾ ಅಂತ ಅನ್ಬೇಕಾದ್ರೆ, ಮಾವ ನೀವು ಹೇಗಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಸಿದ್ದು ನಿನ್ನಂಥ ಒಳ್ಳೆ ಮನುಷ್ಯನಿಗೆ ದೇವ್ರು ಇಂಥ ಕಷ್ಟ ಕೊಡಬಾರ್ದಿತ್ತು ಕಣೋ ಅಂತ ಅನ್ಬೇಕಾದ್ರೆ ಸಿದ್ದು ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ನಿನ್ನ ಆತಂಕ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಪ್ಪ, ಶಾರದಾ ಹೇಗಿದ್ದಾಳೆ, ಪ್ರಜ್ಞೆ ಬಂತ ಅಂತ ಅಂದಾಗ, ಇನ್ನೂ ಬಂದಿಲ್ಲ ಅಂತ ಸಿದ್ದು ಕಣ್ಣೀರು ಹಾಕ್ತಾ ಇರ್ತಾನೆ. ನೋಡು ಸಿದ್ದು, ನೀನು ಸಮಾಧಾನ ಮಾಡ್ಕೋ ಆಯಿತಾ, ದೇವ್ರಿದ್ದಾನೆ ಕಾಪಾಡ್ತಾನೆ ಅಂತ ಅಂದಾಗ, ಅಷ್ಟಾದರೆ ಸಾಕು ಮಾವ, ಈ ಜನ್ಮದಲ್ಲಿ ದೇವ್ರ ಹತ್ರ ಏನು ಕೇಳಲ್ಲ ಅಂತ ಅನ್ಬೇಕಾದ್ರೆ, ಶಾರದಂದು ಮುಗ್ಧ ಮನಸ್ಸು, ಒಂದು ಇರುವೆಗೂ ಸಹ ನೋವು ಮಾಡಲ್ಲ ಅಂತ ಅವಳಿಗೆ ಯಾಕೆ ದೇವ್ರು ಇಂಥ ಶಿಕ್ಷೆ ಕೊಟ್ಟ, ಅಷ್ಟಕ್ಕೂ ಅವಳಿಗೆ ಯಾರು ಶತ್ರುಗಳಿದ್ದಾರೆ ಅಂತ ಕೇಳ್ತಾ ಇರ್ತಾನೆ. ಈ ನೋಡು ಸಿದ್ದು, ಶಾರದನ್ ಬದುಕನ್ನ ಹಾಳು ಮಾಡೋಕ್ಕೆ ಬಂದವ್ರಿಗೆ ದೇವರು ಖಂಡಿತ ಶಿಕ್ಷೆ ಕೊಟ್ಟೆ ಕೊಡ್ತಾನೆ, ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ, ಸಮಾಧಾನ ಮಾಡ್ಕೊ ಅಂತ ಅಂದಾಗ, ನಾನು ಶಾರದವರು ಎಲ್ಲರ ಬದುಕು ಚೆನ್ನಾಗಿರಲಿ ಅಂತ ಆಸೆ ಪಡ್ತಾರೆ, ಆದರೆ ಆ ದೇವರು ಇವರಿಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತಾನೆ ಮಾವ ಅಂತ ಮತ್ತೆ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ, ಶಾರದವರು ಕೆಟ್ಟರಾಗಿದ್ರೆ ಚೆನ್ನಾಗಿರ್ತಿತ್ತು, ಆಗ ಎಲ್ಲರಿಗೂ ಕೆಟ್ಟದ್ದನ್ನೇ ಬಯಸರು, ಅವಾಗ ಈ ರೀತಿ ಆಗ್ತಿರ್ಲಿಲ್ಲ ಅಂತ ಅಂದಾಗ,
ಯಾಕಪ್ಪ ಸಿದ್ದು ಈ ರೀತಿ ಮಾತಾಡ್ತಿದ್ಯಾ, ಇದು ಕಲಿಯುಗ ಕಣೋ, ಎಲ್ಲರೂ ಎಲ್ಲ ಥರದನ್ನು ಅನುಭವಿಸ್ಲೇಬೇಕು. ನನ್ನಂಥ ಕೆಟ್ಟ ಮನುಷ್ಯನ್ನೇ ಶಾರದಾ ಬದಲಾಯಿಸಿದಾಳಲ್ವಾ, ಖಂಡಿತ ಒಳ್ಳೇದಾಗುತ್ತೆ ಅಂತ ಪಾಲಾಕ್ಷ ಹೇಳ್ತಾ ಇರ್ತೀನಿ. ಹಾಗೆ ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಅವಳ ಹೆಸರಲ್ಲಿ ಅರ್ಚನೆ ಮಾಡ್ಕೊ ಬಂದಿದ್ದೀನಿ, ಖಂಡಿತ ಅವಳಿಗೆ ಒಳ್ಳೇದಾಗುತ್ತೆ, ದೇವರು ಅವಳನ್ನ ಕೈ ಬಿಡಲ್ಲ ಅಂತ ಅಂದಾಗ ಏನು ಮಾವ ಒಂದು ಗೊತ್ತಾಗ್ತಾ ಇಲ್ಲ, ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ನನಗೊಂದು ಗೊತ್ತಿಲ್ಲ ಅಂತ ಸಿದ್ದು ಪುನಃ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಮಾವ 25 ಲಕ್ಷ ದುಡ್ಡನ್ನ ನನ್ನ ಕೈಲಿ ಅರೇಂಜ್ ಮಾಡೋಕ್ಕಾಗ್ತಿಲ್ಲ, ಎಲ್ಲಿಂದ ತರಲಿ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಬ್ಯಾಗ್ ತುಂಬ ದುಡ್ಡು ತಗೊಂಡು ಜ್ಯೋತಿಕಾ ಹಾಸ್ಪಿಟಲ್ಗೆ ಎಂಟ್ರಿ ಕೊಡ್ತಾಳೆ. ಹಾಗೆ ಜ್ಯೋತಿಕಾ ಬರ್ತಾ ಹೇಳು ಪಾಲಾಕ್ಷನ ನೋಡಿ ಶಾಕ್ ಆಗಿ ದೂರದಲ್ಲಿ ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಸಿದ್ದು ಈ ನತಾದೃಷ್ಟ ನಿಯತ ಹೆಂಡ್ತಿನ ಉಳಿಸ್ಕೊಳ್ಳೋ ಭಾಗ್ಯನೂ ಇಲ್ಲ ಅಂತ ಕಷ್ಟ ಬಂದಿದೆ ಮಾವ ಅಂತ ಕಣ್ಣೀರಾಗ್ತಾ ಇರ್ತಾನೆ. ಮತ್ತು ಪಾಲಾಕ್ಷ ಸಮಾಧಾನ ಮಾಡ್ಕೊಸಿದ್ದು, ಈ ರೀತಿ ಎಲ್ಲ ಮಾತಾಡಬೇಡ ಕಣಪ್ಪ, ನನ್ನ ಹತ್ರ ದುಡ್ಡಿದ್ರೆ ಖಂಡಿತ ನಿನಗೆ ಕೊಡ್ತಿದ್ದೆ, ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಭರವಸೆನ ಕಳ್ಕೊಬೇಡ, ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಬೇರೆ ಯಾವ್ದಾದ್ರು ರೀತಿನ ಹುಡ್ಕೋಣ ಅಂತ ಅನ್ಬೇಕಾದ್ರೆ ಈ ಕಡೆ ಪಾಲಾಕ್ಷ ಮಾತಾಡೋದನ್ನೆಲ್ಲ ಜ್ಯೋತಿಕಾ ಕೇಳ್ಕೊಂಡು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾ ಇರ್ತಾಳೆ. ನನಗೆ ಗೊತ್ತಿರೋ ಪರಿಚಯ ಇರೋ ಸ್ನೇಹಿತರ ಹತ್ರ ನಾನು ಮಾತಾಡ್ತೀನಿ, ಹೇಗಾದರೂ ದುಡ್ಡು ಅಡ್ಜಸ್ಟ್ ಮಾಡ್ಕೊಬರೋಣ ಅಂತ ಅನ್ಬೇಕಾದ್ರೆ ಅವರಿಬ್ಬರು ಮಾತಾಡೋದನ್ನು ಜ್ಯೋತಿಕಾ ಕೇಳ್ಕೊಂಡು ಮನಸೊಳಗೆ ಬೈಕೋತಾ ಇರ್ತಾಳೆ. ಇವರಿಬ್ಬರು ಪರಿಚಯ ನೋಡಿದರೆ ಈ ರೀತಿ ಕ್ಲೋಸ್ ಆಗಿದೆಯಲ್ಲ, ನ್ಯಾಯವಾಗಿ ನೋಡಬೇಕಂದ್ರೆ ಇವ್ನ ಮಗಳು ನಾನು ನನಗೆ ಸಪೋರ್ಟ್ ಮಾಡಬೇಕು ಅಂಥದ್ರಲ್ಲಿ ಈ ಸಿದ್ದುಗೆ ಸಪೋರ್ಟ್ ಮಾಡ್ತಿದ್ದಾನಲ್ಲ, ಛೇ ಇವನೇ ಆ ಸಿಮ್ಮೆ ಅಪ್ಪ ಅಂತ ಪಾಲಾಕ್ಷನ ಬೈಕೋತಾ ಇರ್ತಾಳೆ. ಈ ನೋಡ್ತಾ ಇದ್ರೆ ನನ್ನ ಲೈಫಲ್ಲಿ ನಮ್ಮ ಅಪ್ಪನೇ ಯಾಕೋ ಶತ್ರು ಆಗಂಗಿದ್ದಾನೆ, ಇದನ್ನು ಹೀಗೆ ಸುಮ್ಮನೆ ಬಿಡಬಾರ್ದು ಅಂತ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಪಾಲಾಕ್ಷ ನಿನ್ನ ಜೊತೆ ಸದಾ ನಾನು ಇರ್ತೀನಿ ಸಿದ್ದು, ಯಾರ ಹತ್ರನಾದ್ರೂ ದುಡ್ಡು ಅರೇಂಜ್ ಆಗುತ್ತಾ ನೋಡ್ಕೊ ಬರ್ತೀನಿ ಅಂತ